ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಕ್ರಿಸ್ಪಿ ಆ್ಯಂಡ್ ಜ್ಯೂಸಿ ಬಾದಾಮ್ ಪುರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಅಂತೂ ಮಾಡೋಕ್ಕೂ ತುಂಬಾ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬಾದಾಮ್ ಪುರಿ ಮಾಡೋದಕ್ಕೆ ಫಸ್ಟೇ ಒಂದು ಬಾಣಲೆಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀವಿ. ನೆಕ್ಸ್ಟ್ ಅದಕ್ಕೆ 1 kg ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀವಿ. ಯಾವುದೇ ಸ್ವೀಟ್ ಆದರೂ ಸ್ವಲ್ಪ ಉಪ್ಪಿದ್ರೇ ಸ್ವೀಟ್ಗೆ ಒಂದು ಟೇಸ್ಟ್ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ನಾವಿಲ್ಲಿ 1 kg ಮೈದಾ ಹಿಟ್ಟನ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ನೀವು ಬೇಕಾದರೆ ಒಂದು ಅರ್ಧ kg, 1 ಕಪ್, 2 ಕಪ್ಸಲ್ಲೇ ಮಾಡ್ಕೋಬೋದು. ನಾವು ಜಾಸ್ತಿ ಮಾಡ್ಕೊಳೋದ್ರಿಂದ ಈ ಥರ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಇದಕ್ಕೆ 2 to 3 ಸ್ಪೂನಷ್ಟು ಕಾಯಿಸಿರುವಂತಹ ಕುಕ್ಕಿಂಗ್ ಆಯಿಲ್ನ ಸೇರಿಸ್ತಾ ಇದ್ದೀವಿ. ಈ ಥರ ಸೇರಿಸೋದ್ರಿಂದ ಲೇಯರಿಂಗ್ ಚೆನ್ನಾಗಿ ಬರುತ್ತೆ, ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಪಾಕನೂ ಕೂಡ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಬಿಸಿ ಆಯಿಲ್ ಹಾಕಿರೋದ್ರಿಂದ ಸ್ವಲ್ಪ ಸುಡ್ತಾ ಇರುತ್ತೆ. ಸ್ಪೂನಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅಮ್ಮಂಗೆ ರೂಢಿ ಇರೋದ್ರಿಂದ ಅವರು ಕೈಯಲ್ಲೇ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಹಿಟ್ಟಿಗೆಲ್ಲ ಇಟ್ಕೊಳ್ಳೋ ಥರ ಎಣ್ಣೆನ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ನಮಗೆ ಬೇಕಾಗುವಷ್ಟು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ನೆಕ್ಸ್ಟ್ ಇದು ಕಲರಿಗೋಸ್ಕರ ಕೇಸರಿ ಹಾಲನ್ನು ಹಾಕ್ತಾ ಇದ್ದೀವಿ. ಬಿಸಿ ಹಾಲಲ್ಲಿ ಕೇಸರಿ ದಳನ ನೆನಾಕಿದ್ರೆ ಚೆನ್ನಾಗಿ ಕಲರ್ ಬಿಡುತ್ತೆ. ಇದನ್ನು ಸೇರಿಸ್ಕೊತಾ ಇದ್ದೀವಿ. ನೀವೆಲ್ಲ ಫುಡ್ ಕಲರ್ ಅಥವಾ ಅಡುಗೆ ಅರಿಶಿನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಪೂರಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ತೀರಾ ಗಟ್ಟಿಗೂ ಇರಬಾರ್ದು, ತೀರಾ ತೆಳ್ಳಗೂ ಇರಬಾರ್ದು. ಪೂರಿ ಅಥವಾ ಚಪಾತಿ ಅದಕ್ಕೆ ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಲೇಯರಿಂಗ್ ಬರೋದಕ್ಕೆ ನಮಗೆ ಮೇನ್ ಕಾರಣ ಚೆನ್ನಾಗಿ ನಾದಬೇಕು. ಅಮ್ಮ ಯಾವ ಥರ ನಾದ್ತಾ ಇದ್ದಾರೆ ನೋಡಿ, ವಿಡಿಯೋದಲ್ಲಿ ತೋರಿಸೋ ಥರನೇ ಚೆನ್ನಾಗಿ ನಾದ್ಕೋಬೇಕು. ಆವಾಗ ಲೇಯರ್ ಆಗಿ, ಫ್ಲಫಿಯಾಗಿ, ಕ್ರಿಸ್ಪಿಯಾಗಿ ಬಾದಾಮ್ ಪುರಿ ಬರುತ್ತೆ. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ನಾದಬೇಕು. ಈಗ ಬಾದಾಮ್ ಪುರಿ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದೆ. ಇದನ್ನು ಒಂದು 30 ನಿಮಿಷ ನೆನಾಕಕ್ಕೆ ಬಿಡಬೇಕು. ನೋಡ್ಬೋದು ನೀವು ಸಾಫ್ಟಾಗಿದೆ ಅಂತ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ 3 to 4 ಗ್ಲಾಸಷ್ಟು ನೀರನ್ನು ಕುದಿಯೋಕೆ ಇಟ್ಟಿದ್ದಾರೆ ಈಗ ಪಾಕ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ 1 ಬೌಲಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನೀವು ಬೇಕಾದರೆ ಬೆಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು. ನಾವ್ಯಾವತ್ತೂ ಬೆಲ್ಲನ ಯೂಸ್ ಮಾಡಿಲ್ಲ, ಸಕ್ಕರೆಯಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಕಾರ್ಡಮಮ್ ಪೌಡರ್ನ ಹಾಕ್ತಾ ಇದ್ದೀವಿ ಫ್ಲೇವರಿಗೋಸ್ಕರ. ಮತ್ತು ಫ್ಲೇವರ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಸ್ವಲ್ಪ ಕೇಸರಿ ದಳನೂ ಕೂಡ ಹಾಕ್ತಾ ಇದ್ದೀವಿ. ಕೇಸರಿ ದಳ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಒಂದೇಳೆ ಪಾಕ ಬಂದರೆ ಸಾಕು, ಜಾಸ್ತಿ ಗಟ್ಟಿ ಹಾಕೋದೇನು ಬೇಡ, ಒಂದೇಳೆ ಬಂದರೆ ಸಾಕಾಗುತ್ತೆ. ನೆಕ್ಸ್ಟ್ ಒಂದು 30 ನಿಮಿಷ ಹಿಟ್ಟನ್ನು ನೆನೆಯಕ್ಕೆ ಬಿಟ್ಟಿದ್ವಲ್ಲ, ಹಿಟ್ಟು ಇವಾಗ ಚೆನ್ನಾಗಿ ತುಂಬಾ ಸಾಫ್ಟ್ ಆಗಿದೆ. ಈ ಥರ ಬಂದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದನ್ನು ಒಂದು 5 ಮಿನಿಟ್ಸು ಕೈಯಲ್ಲೇ ನಾದ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ತೊಗೊತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲದನ್ನು ಮಾಡ್ಕೊತೀವಿ. ಫಸ್ಟು ಸ್ವಲ್ಪನೇ ತಗೊಂಡು ಈ ಥರ ರೋಲ್ ಮಾಡ್ಕೋಬೇಕು, ವಿಡಿಯೋದಲ್ಲಿ ತೋರಿಸೋ ಥರ. ನಾವು ಪೂರಿ ಎಲ್ಲ ಮಾಡಬೇಕಾದ್ರೆ ಮಾಡ್ತೀವಲ್ಲ, ಆ ಸೈಜಲ್ಲಿದ್ದರೆ ಸಾಕಾಗುತ್ತೆ. ಪೂರಿ ಸೈಜಿಗೆ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ಆಮೇಲೆ ಕರ್ಗಡ್ಬು ಮಾಡ್ತೀವಲ್ಲ, ಸೇಮ್ ಅದೇ ಥರ ಸ್ವಲ್ಪ ಮೀಡಿಯಮ್ ಸೈಜಾಗಿ ವಿಡಿಯೋದಲ್ಲಿ ತೋರಿಸೋ ಥರ ರೋಲ್ ಮಾಡ್ಕೊತಾ ಇದ್ದೀವಿ. ರೋಲ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸೈಜು ಒಂದೇ ಥರ ಬರೋ ಥರ ರೋಲ್ ಮಾಡ್ಕೋಬೇಕು. ಒಂದು ಕಡೆ ದಪ್ಪ ಆಗೋದು, ಒಂದು ಕಡೆ ಸಣ್ಣ ಆಗೋದು, ಆ ಥರ ಮಾಡ್ಕೋಬಾರ್ದು. ಈ ಥರ ರೋಲ್ ಮಾಡ್ಕೊಂಡಾದ್ಮೇಲೆ ಒಂದು ನೈಫ್ನ ತಗೊಂಡು ನಮಗೆ ಎಷ್ಟು ಶೇಪು ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೊತಾ ಇದ್ದೀವಿ. ನಮ್ಮ ವಿಡಿಯೋದಲ್ಲಿ ತೋರಿಸೋ ಥರ ಈ ಥರ ಕಟ್ ಮಾಡ್ಕೋಬೇಕು. ಒಂದೇ ಸೈಜಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾವು ಕೊನೆಗೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ವಿ, ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡ್ವಿ. ಮೀಡಿಯಮ್ ಸೈಜಲ್ಲೇ ಎಲ್ಲದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ಈ ಥರ ಬಿಲ್ಲೆ ಥರ ಮಾಡ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಚೆನ್ನಾಗಿರುತ್ತೆ. ಒಬ್ಬರೇ ಮಾಡ್ತೀವಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಥರ ಸಣ್ಣದಾಗಿ ಬಿಲ್ಲೆ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಮೈದಾನ ಸ್ವಲ್ಪ ಡಸ್ಟ್ ಮಾಡಿಕೊಂಡು ಈ ಥರ ರೋಲ್ ಮಾಡ್ಕೋಬೇಕು. ಪೂರಿ ಸೈಜಿಗೆ ಬಂದರೆ ಸಾಕಾಗುತ್ತೆ. ಮತ್ತು ಜಾಸ್ತಿ ತೆಳ್ಳಗೂ ಕೂಡ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪಗೆ ಇರಬೇಕು. ತುಂಬ ಫ್ಲ್ಯಾಟಾಗಿ ಲಟ್ಟಿಸ್ಕೊಬಿಟ್ರೆ ಲೇಯರ್ಸ್ ಚೆನ್ನಾಗಿ ಬರಲ್ಲ, ಅಂಟ್ಕೊಂಡಂಗೆ ಕಾಣುತ್ತೆ. ಹಾಗಾಗಿ ಸ್ವಲ್ಪ ದಪ್ಪಗೆ ನೀವು ಲಟ್ಟಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಆ ಥರ ಎಲ್ಲ ಲಟ್ಟಿಸ್ಕೊಂಡಾದ್ಮೇಲೆ ಅಮ್ಮ ಯಾವ ಥರ ಫೋಲ್ಡಿಂಗ್ ಮಾಡ್ತಿದ್ದಾರಲ್ಲ ಆ ಥರ ಫೋಲ್ಡ್ ಮಾಡಿ ಅದರದ್ದು ತುದಿಲಿ ಇನ್ನೂ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಲೇಯರ್ ಚೆನ್ನಾಗಿ ಕೂರುತ್ತೆ. ಆಮೇಲೆ ಸೈಡಲ್ಲಿ ಸ್ವಲ್ಪ ಲಾಕ್ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಶೇಪಲ್ಲಿ ಮಾಡ್ಕೋಬಹುದು. ಇಷ್ಟು ಮಾಡ್ಕೊಂಡ್ರೆ ಒಂದು ಅರ್ಧ ಕೆಲಸ ಮುಗ್ದಂಗೆ. ಇವಾಗ ಇನ್ನೊಂದು ತೋರಿಸ್ತಾ ಇದ್ದಾರೆ ಯಾವ ಥರ ಮಾಡ್ಕೊಳ್ಳೋದು ಅಂತ. ನಾವು ಸ್ವಲ್ಪ ಜಾಸ್ತಿ ಜನನೇ ಇದ್ವಿ, ನಾನು ಅಮ್ಮ ಪ್ರಿಯ ಇದ್ದಿದ್ದರಿಂದ ಒಬ್ಬರು ಲಟ್ಟಿಸ್ಕೊಳ್ಳೋದು, ಒಬ್ಬರು ಫೋಲ್ಡಿಂಗ್ ಮಾಡೋದು, ಒಬ್ಬರು ಕರಿಯೋದು ಅಂತ ಆರಾಮಾಗಿ ಆಯಿತು. ಶೇಪ್ ಮಾಡೋದಂತೂ ತುಂಬಾ ಈಸಿ, ಜಾಸ್ತಿ ಏನಿದಿಲ್ಲ. ನೋಡಿ, ಈ ಥರ ಟ್ರಯಾಂಗಲ್ ಶೇಪಾಗಿ ಮಾಡಿಕೊಂಡ್ರೆ ಬಾದಾಮ್ ಪುರಿ ಆಲ್ಮೋಸ್ಟ್ ರೆಡಿ ಆಯಿತು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಕಾಯ್ದಾದ್ಮೇಲೆ ಹಾಕಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮೀಡಿಯಮಲ್ಲೇ ಸ್ಟವ್ನ ಇಟ್ಕೊಳ್ಳಿ, ಹಾಗಾಗಿ ಒಳಗೆಲ್ಲ ತುಂಬ ಲೇಯರ್ ಚೆನ್ನಾಗಿ ಬೇಯುತ್ತೆ. ಈಗ ಒಂದೊಂದನ್ನೇ ನಾವು ಶೇಪಾಗಿ ಮಾಡ್ಕೊಂಡಿದ್ದೀವಲ್ಲ ಬಾದಾಮ್ ಪುರಿ ಶೇಪಲ್ಲಿ, ಅದನ್ನು ಈಗ ಎಣ್ಣೆಗೆ ಹಾಕ್ತಾಯಿದ್ದೀವಿ.
ಕೇಸರಿ ಹಾಕಿರೋದ್ರಿಂದ ತುಂಬಾ ಘಮ ಬರ್ತಾಯಿದೆ. ಆ್ಯಕ್ಚುಲಿ ನಮ್ಮ ಮನೆಯೆಲ್ಲ ಫುಲ್ ಕೇಸರಿ ಥರನೇ ಸ್ಮೆಲ್ ಬರ್ತಾಯಿದೆ ಗೈಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂತ. ಎಣ್ಣೆ ಹಾಕಿದ ಕೂಡಲೇ ಎಣ್ಣೆ ಚೆನ್ನಾಗಿ ಕಾಯ್ದಿದ್ರೆ ಇದೇ ಥರ ಉಪ್ಪುತ್ತೆ. ಒಂದೇ ಸತಿನೇ ನಾವು ಒಂದು 7ರಿಂದ 8 ಹಾಕ್ಕೋಬೋದು. ಇವೇನು ಅಂಟಲ್ವಲ್ಲ, ಹಾಗಾಗಿ ಇವಾಗ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ, ಗೋಲ್ಡನ್ ಕಲರ್ ಬಂದಿರುತ್ತೆ. ಇವಾಗ ಒಂದನ್ನು ತಗೊಂಡು ಎಣ್ಣೆಯಿಂದ ತೆಗಿತಾ ಇದ್ದೀವಿ. ಕ್ರಿಸ್ಪಿಯಾಗಿ ಬಂದಿರುತ್ತೆ ನೋಡಿ. ಇದನ್ನೆಲ್ಲ ಇಷ್ಟಾಗಿ ಕರೆದಿಟ್ಕೊಂಡಿದ್ದೀವಿ. ಇದನ್ನು ಸ್ವಲ್ಪ ಒಂಚೂರು ಬಿಸಿ ಕಮ್ಮಿ ಆದಮೇಲೆ ಪಾಕಕ್ಕೆ ಹಾಕಬೇಕು. ಮೊದಲೇ ಹಾಕಿದ್ರೆ ಸ್ವಲ್ಪ ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಒಂಚೂರು ಸ್ವಲ್ಪ ತಣ್ಣಗಾದ್ಮೇಲೆ ಪಾಕಕ್ಕೆ ಹಾಕ್ಕೊಳ್ಳಿ. ಪಾಕ ಒಂದೇಳೆ ಪಾಕ ಬಂದರೆ ಸಾಕು. ಇವಾಗ ಬಾದಾಮ್ ಪುರಿಯ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಇವಾಗ ಕರೆದಿಟ್ಕೊಂಡಿರುವಂತಹ ಬಾದಾಮ್ ಪುರಿನ ಈ ಶುಗರ್ ಸಿರಪ್ಪಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು. 2 ಸೈಡು ಚೆನ್ನಾಗಿ ಡಿಪ್ ಮಾಡಬೇಕು. ಶುಗರ್ ಸಿರಪ್ಪು ಚೆನ್ನಾಗಿ ಹೀರ್ಕೊಂಡ್ರೆ ಸಖತ್ತು ಜ್ಯೂಸಿಯಾಗಿ ಬರುತ್ತೆ. ಇಲ್ಲಾಂದರೆ ಮೆತ್ತಗೆ, ಆಮೇಲೆ ಒಂದೊಂದು ಕಡೆ ಸ್ವೀಟ್ ಕಮ್ಮಿ ಇರುತ್ತೆ, ಒಂದೊಂದು ಕಡೆ ಸ್ವೀಟ್ ಜಾಸ್ತಿ ಇರುತ್ತೆ, ಆ ಥರ ಬರುತ್ತೆ. ಹಾಗಾಗಿ 2 ಸೈಡು ಚೆನ್ನಾಗಿ ಡಿಪ್ ಮಾಡಿಕೊಂಡು ತೆಗಿಬೇಕು. ನಾನು ಅದಕ್ಕೆ ಒಂದೇ ಸೈಡು 2 to 3 ಮಿನಿಟ್ಸ್ ಹಾಕಿಬಿಡ್ತಾ ಇದ್ದೆ, ಚೆನ್ನಾಗಿ ಶುಗರ್ ಸಿರಪ್ ಚೆನ್ನಾಗಿ ಅಬ್ಸರ್ವ್ ಆಗಲಿ ಅಂತ. ನೆಕ್ಸ್ಟ್ ಅದಕ್ಕೆ ಮತ್ತೆ ಇನ್ನೊಂದ್ಸತಿ ಫೋಲ್ಡ್ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಶುಗರ್ ಸಿರಪ್ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೋ ಬಾದಾಮ್ ಪುರಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದೊಂದು ಸ್ಟೆಪ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಮದುವೆ ಮನೆಯಲ್ಲೆಲ್ಲ ಯಾವ ಥರ ಸಿಗುತ್ತಲ್ಲ ಅದೇ ಥರ ಮಾಡ್ತಾರೆ. ಒಂದು 5 ಮಿನಿಟ್ಸು ಈ ಥರ ಅಬ್ಸರ್ವ್ ಆಗೋಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ತುರಿನ ಉದುರಿಸ್ಕೊಳ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಪೌಡರ್ನು ನೀವು ಯೂಸ್ ಮಾಡ್ಕೋಬೋದು. ನಾವಿಲ್ಲಿ ಕೊಬ್ಬರಿ ತುರಿನ ಮೇಲೆ ಉದುರಿಸಿದ್ದೀವಿ, ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಾದಾಮ್ ಪುರಿ ಅಂತ. ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹ್ಯಾವ್ ಎ ನೈಸ್ ಡೇ. ಬಾಯ್.